ನೋಡಿ ಈಗ ಬೆಳಗ್ಗೆ ಇಲ್ಲಿ ತೋಟಕ್ಕೆ ಬಂದಿದ್ದೇವೆ, ಹಿಂದೆ ಗುಡ್ಡೆಗೆ ಈ ತೆಂಗಿನ ಮರಗಳಿಗೆ ಇಟ್ಟಾಕ್ಲಿಕ್ಕೆ ಅಂತ ಹೊರಟದು. ಸೊ ಇದು NPK ಕಾಮಧೇನು ಇಟ್ಟು ಇಲ್ಲಿ ಬಾಲ್ದಿಯಲ್ಲಿ ಉಂಟು. ಒಂದೊಂದು ಮರಕ್ಕೆ ಇದು 2 ಪಾಟೆ ಆಗುವಾಗ ಹಾಕೋದು ಸೈಡಿಂದ. ನೋಡಿ ಈಗ ಅಮ್ಮ ಹಾಕಿ ತೋರಿಸ್ತಾರೆ, ಈ ಥರ ಸೈಡಿಂದ ಹಾಕಿಕೊಂಡು ಬರೋದು. ಈ ಥರ ಮರದ ಸುತ್ತ 2 ಸೈಡ್ ಆಗುವಾಗ ಹಾಗೆ ದಾಸನಕ್ಕೆ ಅಂತ ಆಗ್ಲಿಕ್ಕಿಲ್ಲ. ಓ ಇದೆಲ್ಲ ಅದಕ್ಕೆ ಒಳ್ಳೆ ಪೌಷ್ಟಿಕ ಸಿಕ್ಕು. ಒಂದು ನೆಟ್ಟ ಗಿಡ ಆಯ್ತದೆ, ಪೌಷ್ಟಿಕ ಅಲ್ಲ, ಅದು ಮೇಲೆ ಆಗ್ಬೋದು. ಹಾಗೆ ನೋಡಿ ಇಲ್ಲಿರುವಂಥ ಇಷ್ಟು ಮರಗಳಿಗೆ ಈಟ ಹಾಕುವ ಕೆಲಸ ಆಯಿತು ನಮ್ಮದು. ಸೊ ಇವತ್ತು ಮುಗಿಲು ಹಾಕಿಕೊಂಡು ಉಂಟು, ಬೆಳಗ್ಗೆ ಮಳೆ ಸಹ ಇತ್ತು. ಇವತ್ತು ನಮ್ಮಲ್ಲಿಗೆ ನಿಜವಾಗಿ ಅಡಿಕೆ ಈಗ ಮದ್ದು ಬಿಡಲಿಕ್ಕೆ ಬರ್ತಾ ಇದ್ದಾರೆ. ಆಗ ಮೈಲ್ತೊತ್ತು ಬದಲಿಕ್ಕೆ ಹಾಕಿ ಆಗಿದೆ. ಹಾಗೆ ಇನ್ನೀಗ ಮಳೆ ಬರದಿದ್ದರೆ ಒಳ್ಳೆಯದು. ನೋಡಿ ಈಗ ಸ್ವಲ್ಪ ಹನಿ ಬಿರಿ ಬಿರಿ ಬರ್ತಾ ಉಂಟು ಮಳೆ. ಇಲ್ಲಿ ಈಟ ಹಾಕುವ ಕೆಲಸ ಆಯ್ತಲ್ಲ, ಒಂದು ಮರಕ್ಕೆ ಇದು ಹಾಕಿದ್ರೆ ಮತ್ತೆ ಇನ್ನು ಎದುರುಗಡೆದು ಮರಕ್ಕೆ ಇರೋದು. ಹಾಗೆ ಇಲ್ಲಿ ಮನೆ ಎದುರು ಇರುವಂತಹ ಮರಕ್ಕೆ ಈಟ ಹಾಕ್ಲಿಕ್ಕೆ ಬಂದದ್ದು. ನೋಡಿ ಮಳೆ ಲೈಟಾಗಿ ಬರ್ತಾ ಉಂಟು. ಇದೆರಡು ಮರಕ್ಕೆ ಹಾಕಿ ಆಯಿತು, ಆ ಕಡೆದು ಈ ಕಡೆದು. ಇಲ್ಲಿ ಎದುರುದು ಮರಕ್ಕೆ ಒಂದು ಪಾಟೆ ಹಾಕಿದ್ದೇನೆ, ಇನ್ನೊಂದು ಪಾಟೆ ಹಾಕಿದರೆ ಈ ಮರ ಆಯಿತು. ನೆಕ್ಸ್ಟ್ ಇದ್ರೆ ಎದುರಿದು ಮರ, ಇಲ್ಲಿ ಫುಲ್ಲಿ ಮುಳ್ಳು ಗಿಡ ತುಂಬಿ ಬಿಟ್ಟಿದೆ, ಮುಳ್ಳು ಹೋಗ್ಲಿಕ್ಕೆ ಆಗದಾಗೆ. ನೋಡಿ ಈ ಪಾಟೆ ಇದರೊಳಗೆ ಹೋಗುವುದಿಲ್ಲ ಆಯಿತು, ಅದಕ್ಕೆ ನಾನು ಹಾಗೆ ಹಾಕೋದು. ಇಲ್ಲಿ ಒಂದು ಪಾಟೆ, ಸ್ವಲ್ಪ ಆ ಕಡೆಗೆ ಇನ್ನೊಂದು ಹಾಕೋದು. ಮರಕ್ಕಾಯಿತು. ನೆಕ್ಸ್ಟ್ ಅದರ ಎದುರಿದು ಮರ, ಎಸ್ ಕಾಯಿ ಉಂಟು, ಬಿದ್ದುಕೊಂಡು ಹೆಕ್ಕಬೇಕಷ್ಟೆ. ಇನ್ನು ಕೆಳಗೆ 1 2 3 4 ಆ ಕಡೆ ಒಂದು 4 ಮರ ಉಂಟು. 4 ತಪ್ಪಿದ್ರಲ್ಲಿ ಆ ಕಡೆ ಒಂದು ಸಣ್ಣ ಸಸಿ ಗಿಡ ಉಂಟು, 5 ಅಷ್ಟೇ. ಇಲ್ಲಿ ಇಷ್ಟು ಜಾಗಕ್ಕೆ ಹಾಕಿ ಆಯಿತು. ಇನ್ನೊಂದು ಬಾಲ್ದಿಯಲ್ಲಿ ತಂದಿಟ್ಟಿದ್ದೇನೆ, ಹೂವಲ್ಲಿ ಇಟ್ಕೊಂಡು ಉಂಟು. ನೋಡಿ ಕೆಳಗೆ ಹೋಗಿ ತರಬೇಕು, ಯಾಕೆ ತುಂಬಿಸಿ ಅದು ಭಾರ ಆಗ್ತದೆ ಒಮ್ಮೆಲೆಲ್ಲ ಹಿಡ್ಕೊಂಡು ಬರಲಿಕ್ಕೆ. ಹಾಗಾಗಿ ನೋಡಿ ಹುಡಿ ಸುಣ್ಣ 2 ಇತ್ತು ನಮ್ಮ ಹತ್ರ, 2 3. ಹಾಗಾಗಿ ಈ ನಮ್ಮ ಚಿಪ್ಪು ಸುಣ್ಣ ಉಂಟಲ್ಲ ಅದು ಸಹ ತಂದಿದ್ದೇನೆ. ಹಾಗೆ ಅದನ್ನೀಗ ಇಲ್ಲಿ ಬದಲಿಗೆ ಹಾಕಿದೆ 2 kg. ಈ ಹುಡಿ ಸುಣ್ಣ ಅರ್ಧ kg ಹಾಕೋದು ಮದ್ದು ಬಿಡಲಿಕ್ಕೆ. ಮದ್ದು ಬಿಡಲಿಕ್ಕೆ ಇರುವವರು ಅಲ್ಲಿ ಬಂದಿದ್ದಾರೆ, ನೀವು ಅಲ್ಲಿ ನೋಡ್ಬೋದು. ಕೃಷಿ ಪರಿವಾರದವರು ಬಂದಿದ್ದಾರೆ, ಬಾಳ್ಯದವರು. ಹಾಗೆ ತರಲಿಕ್ಕೆ ಹೋಗ್ಬೇಕಾದ್ರೆ ನೋಡಿ ಫುಲ್ ಕೆಸರಾಗಿದೆ ಕಾರಿಗೆ. ಅಂದರೆ ಅಲ್ಲಿ ಕಾಂಕ್ರೀಟೀಕರಣಕ್ಕೆ ಜಲ್ಲಿ ಹಾಕಿ ಉಂಟಲ್ಲ, ಅಲ್ಲಿ ಫುಲ್ ಚೋರಾಗಿದೆ. ಫುಲ್ ಬರಬೇಕಾದ್ರೆ ಫುಲ್ ಮಣ್ಣಾಗಿದೆ ಕಾರಿಗೆ. ಇವತ್ತು ಲಾಸ್ಟಿಗೆ ಇನ್ನು ನಾಡಿದಿಂದ ಕಾಂಕ್ರೀಟ್ ಹಾಕಿದ್ರೆ ರೋಡ್ ಬ್ಲಾಕ್. ಪುಣ್ಯಕ್ಕೆ ಇವತ್ತೇ ಬಂದರು ಮದ್ದು ಬಿಡಲಿಕ್ಕೆ. ಹಾಗೆ ಇವತ್ತೀಗ ಮದ್ದು ಬಿಡುವ ಕೆಲಸ ಮಾಡ್ತಾ ಇದ್ದೇವೆ. ನೋಡಿ ಚಂದ ಗೊಜ ಗೊಜ ಕೊದಿತಾ ಉಂಟು ಈಗ ಸುಣ್ಣ. ಫುಲ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಪ್ಪ. ಹಾ, ಈ ಹೊಡಿ ಸುಣ್ಣಾರೆ ಹೈಡ್ರೇಟೆಡ್ ಲೈಮ್ ಆಲ್ರೆಡಿ ಆಗಿರ್ತು. ಹಾಗೆ ಮದ್ದು ರೆಡಿ ಆಯಿತು. ಹಾಗೆ ಅವರು ಹೋಗಿದ್ದಾರೆ ತೋಟಕ್ಕೆ. ಇವಾಗ ನಾವಿಲ್ಲಿ ವಾಪಸ್ ಪೈಪಲ್ಲೆಲ್ಲ ಮೈಲ್ ತುತ್ತು ನೀರು ಮಾಡಲಿಕ್ಕೆ ವಾಪಸ್ ಹಾಕಿದ್ದೇವೆ ಈಗ ಅಲ್ಲಿ. ಹಾಗೆ ಕತೆ ಅದು ಇಲ್ಲೇ ಇಲ್ಲಿ ಕಾರಿದು ಕೀ ತರ್ತಾ ಇದ್ದಾರೆ. ಎಂತ ಕಾರಣಕ್ಕೆ? ಎಂತಕ್ಕೆ? ಕಾರ್ ವಾಶ್ ಮಾಡ್ಲಿಕ್ಕ? ಇಲ್ಲಿ ಕೆಸರಾದ ಕಾರಿಗೆ ಫುಲ್ ಕೆಸರಾಗಿದೆಯಲ್ಲ, ಹಾಗೆ ಅದನ್ನು ವಾಶ್ ಮಾಡ್ಲಿಕ್ಕೆ ಅಂತ. ನೋಡಿ ಇಲ್ಲಿ ಫುಲ್ ಕೆಸರಾಗಿದೆ ಜಾಕ್. ಈಗ ಕಾರ್ ಉಂಟಲ್ಲ ಮೊನ್ನೆ ವಾಶ್ ಮಾಡಿದೆ ಅಷ್ಟೇ, ಈಗ ಹೀಗೆ ಆಗಿದೆ ಇದು ಫುಲ್ ಕೆಸರಾಗಿ ವಾಪಸ್. ನೋಡಿ ಫುಲ್ ಕೆಸರಾಗಿದೆ. ಶ್ಯಾಂಪೂ ಅಲ್ಲಿ ಇರಬೇಕು ಸ್ವಲ್ಪ. ಫುಲ್ ವಾಶ್ ಮಾಡಿ ಸಹ ಪ್ರಯೋಜನ ಇಲ್ಲ ಕಾರ್. ನಾನಿಲ್ಲಿ ಗೇಟ್ ಕ್ಲೀನ್ ಮಾಡ್ಲಿಕ್ಕೆ ಅಂತ ಹೊರಟದ್ದಾಯ್ತು. ಅವಾಗ ನಾನು ಮಾಡ್ಲಿಕ್ಕೆ ಹೊರಟಾಗ ಇವರು ಸಹ ಇದ್ರಲ್ಲಿ, ಹಾಗೆ ಅವರು ಸಹ ಬಂದು ಮದ್ದು ಬಿಡುವವರಲ್ಲೇ ಆ ಕೆಲಸದಲ್ಲಿ ಇದ್ದಾರೆ. ನಾವು ಅಲ್ಲಿ ಮೈಲ್ ತುತ್ತು ಸುಣ್ಣದ ಕೆಲಸಕ್ಕೆ ಬೇಕಾಗ್ತದೆ. ಅವಾಗ ಸುಮ್ಮನೆ ಇರುವ ಹೊತ್ತಿಗೆ ಅಲ್ಲಿ ಸುಮ್ಮನೆ ನಿಂತ್ಕೊಳ್ಳೋದಕ್ಕೆ ಗೇಟು ಮಳೆ ಬಂದು ನಿಂತ ಟೈಮಲ್ಲಿ ಚಂದ ಎಂತ ಹೇಳುದು ನೀರೆಲ್ಲ ಎಳೆದು ನಾವೀಗ ಉಜ್ಜುವಾಗ ಕ್ಲೀನ್ ಬಿಡ್ತದೆ ಆಯ್ತಾ. ಹಾಗೆ ಆ ಕೆಲಸಕ್ಕೆ ಹೊರಟದ್ದು. ಅಂದರೆ ತುಂಬ ಗಲೀಜು ಕಾಣ್ತಾ ಇದೆ ಅಲ್ಲ ನೋಡಿ, ಗೇಟಿಗೆ ಪೇಂಟ್ ಎಲ್ಲ ಇಲ್ಲಿ ಹೋದಾಗೆ ಕಾಣ್ತಾ ಉಂಟು. ಹಾಗೆ ಕ್ಲೀನ್ ಮಾಡುವ ಅಂತ. ಗೇಟ್ ಇಲ್ಲದಿದ್ದರೆ ಬೇಗ ಹಾಳಾಗ್ತದೆ.
ಹಾಗೆ ಕ್ಲೀನ್ ಮಾಡೋ ಕೆಲಸ ಮಾಡ್ತಾ ಇರೋದು. ಹಾಗೆ ಕಂಪ್ಲೀಟ್ ಮಾಡಲಿಕ್ಕೆ ಅದು ಒಣಗಿದ್ರೆ ಆಗೋದಿಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ಒದ್ದೆ ಇರುವಾಗ ಸುಲಭದಲ್ಲಿ ಬಿಡ್ತದೆ, ತುಂಬ ಶಕ್ತಿ ಹಾಕಬೇಕಾಗುದಿಲ್ಲ ಕೈಯಲ್ಲಿ, ಈಗ ಉಜ್ಜುವಾಗಲೇ ಹೋಗ್ತದೆ ಅದು. ಆ ಹೊತ್ತಿಗೆ ಒಂದು ಮಳೆ ಬಂದು ಬಿಟ್ಟಿತ್ತು ನೋಡಿ, ಹಾಗೆ ಅಲ್ಲೆಲ್ಲ ಉದ್ದೆ ಉದ್ದೆ ಉಂಟಲ್ಲ, ಹಾಗೆ ಹಾಗೆ ನಮ್ಮ ಗೇಟ್ ಕ್ಲೀನ್ ಮಾಡುವ ಕೆಲಸ. ಒಟ್ಟಿಗೆ ತೋಟದಲ್ಲಿ ಮದ್ದು ಬಿಡುವ ಕೆಲಸ ಆಗ್ತಾ ಉಂಟು. ಈ ಸಲ ಮದ್ದು ಬಿಡುವಾಗ ಸೋಗೆಗೂ ಸಹ ಸೇರಿಸಿಕೊಂಡು ಮದ್ದು ಬಿಡ್ತಾ ಇರೋದು. ಹಾಗೆ ಮದ್ದು ಬಿಡುವ ಕೆಲಸ ಆಗ್ತಾ ಇರಬೇಕಾದ್ರೆ ನಮ್ದು ಇಲ್ಲಿ ಮೇಲೆ ನೆಕ್ಸ್ಟ್ ಡ್ರಮ್ಮಿಗೆ ಬೇಕಾಗಿರುವ ಮದ್ದನ್ನು ರೆಡಿ ಮಾಡುವ ಕೆಲಸ ಒಟ್ಟೊಟ್ಟಿಗೆ ನಡೀತಾ ಇತ್ತು. ಅದಲ್ಲದೆ ಅಮ್ಮ ಗೇಟ್ ಕ್ಲೀನ್ ಮಾಡುವ ಕೆಲಸ ಮಾಡ್ತಾಯಿದ್ರು. ಹಾಗೆ ಒಟ್ಟೊಟ್ಟಿಗೆ ಈ ಸಲ ಕೆಲಸ ಒಟ್ಟು ನಮಗೆ 8 ಡ್ರಮ್ಮು ಬೇಕಾಗಿದೆ ಈ ಸಲ ಮದ್ದು. ಈ ಸಲ ಸೋಗೆಗೂ ಸೇರಿಸಿ ಬಿಡುವ ಕಾರಣ ನಮಗೆ ತುಂಬ ತೋಟ ಎಲ್ಲ ಇಲ್ಲ, ಕಳೆದ ಸಲ ಎಲ್ಲ ಇಷ್ಟು ಮುಗಿಲಿಲ್ಲ. ಈ ಸಲ 8 ಡ್ರಮ್ ಬೇಕಾಗಿದೆ. ಹಾಗೆ ಮದ್ದು ಬಿಡುವ ಕೆಲಸ ನಡೀತಾ ಉಂಟು. ನೋಡಿ, ಈಗ ಕೆಲಸದಲ್ಲಿದ್ದೆ. ಒಂದು ನಮ್ಮ ತೋಟದ ಕೆಲಸದೊಟ್ಟಿಗೆ ಇದು ಅಡಿಗೆ ಕೂಡ ನಾವು ತಮ್ಮ ಸೇರಿ ಮಾಡ್ತಾ ಇರೋದು. ಗೆಣಸಲ್ಲೇ ಫ್ರೀಸರಲ್ಲಿ ಹಲಸಿನ ಹಣ್ಣು ಇತ್ತು. ಇದು ಇವರು ಬಂದಿರುವಾಗ ಮಾಡ್ಲಿಕ್ಕೆ ಅಂತ ನಾನು ಇಟ್ಟಿದ್ದೆ ಅಂತ ಹೇಳಿದ್ನ ಕಾಣ್ತದೆ, ನೆನಪಿಲ್ಲ. ಹೇಳಿದ್ದೆ ಫ್ರೀಸರ್ ಅಲ್ಲಿ ಇಟ್ಟದಿತ್ತು. ಹಾಗೆ ಈಗ ಅದನ್ನು ಪಕ್ಕ ಮಾಡ್ಲಿಕ್ಕೆ ಅಂತ ಹೊರಟದ. ಆಯ್ತಾ, ಮತ್ತೆ ಅವರು ಬಂದದ್ದು 2 ದಿನಕ್ಕೆ, ಇಲ್ಲಿ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಯಾವ ಎಂತೆಲ್ಲ ಹಾಕಿದ್ದು ಅದಕ್ಕೆ? ಹಲಸೆ ಹಣ್ಣು, ಬೆಲ್ಲ, ಕಾಯಿ ಸುಳಿ ಎಲ್ಲ ನೋಡಿ. ಹಾಗೆ ಇಲ್ಲ ಇದ್ರೆ ನೀವು ಹೇಳಿದ್ದೆ ಅಂತ ಒಂದು ಗೊತ್ತಾಗ್ಬೇಕು. ಮಿಶ್ರಣಕ್ಕೆ ಎಷ್ಟು ಹಾಕಿದ್ದು ಅದು ಬರೀ ನೀರು ದೋಸೆ ಹಿಟ್ಟಿನ ಅದೇ ಬೆಳ್ತಿಗೆ ಅಕ್ಕಿ ಒಂದು ಚೂರು ಉಪ್ಪು ಹಾಕಿ ರುಬ್ಬಿದ ಹಿಟ್ಟು. ಅದು ಈ ತರ ಇರ್ಬೇಕು. ನಮ್ಮ ಮಡಚುದು ಹೇಗೆ ನೋಡಿ, ಈ ತರ ಈಗ ಮಡಚಿ ಒಮ್ಮೆ ಇಲ್ಲಿ ಇಟ್ಟಾಗಿದೆ ನೋಡಿ. ಇದ್ರ ನಾನು ಮಡಿಚಿದ್ದೇನೆ ಅಷ್ಟು. ಇದು ಚೂರು ಕವರ ಹಾಕಿದೆ, ಇಲ್ಲಿ ಅಗಾಲ ಇತ್ತಲ್ಲ, ಇಲ್ಲಾಂದ್ರೆ ಅಲ್ಲಿಗೆ ಸೀವ ಬೆಳೆ ಫಿನಿಶಿಂಗ್ ನೀವು ಕೊಡಿ. ಹಿಂಗೆ ಮಾಡಿದ ಇದಕ್ಕೆ ಕವರ ಹಾಕಿ ಮತ್ತೆ ಹಿಂಗೆ ಮಾಡಿ ಇಟ್ಟು ಹಾಗೆ ಮಾಡಿ ಹಿಂಗೆ ಮಾಡಿ ಇಟ್ಟಿದೆ. ನೀರು ಹಾಗೆ ಒಂಚೂರು ಬೇಕು. ಬೆಳಗ್ಗೆ ಇವತ್ತೀಗ ತೋಟಕ್ಕೆ ಹೋಗ್ಲಿಕ್ಕೆ ಹೊರಟಿದ್ದೇನೆ. ಮರು ದಿವಸ ನಿನ್ನೆ ಮದ್ದು ಬಿಡುವ ಕೆಲಸ ಎಲ್ಲ ಮುಕ್ತಾಯ ಆಗಿದೆ. ಹಾಗೆ ಈಗ ತೋಟದಲ್ಲಿ ಕೆಳಗೆ ತೋಟಕ್ಕೊಮ್ಮೆ ನಾನು ಸ್ಕೂಟ್ರಲ್ಲಿ ಹೋಗುವಂತ ಹೊರಟದಾಯಿತು. ಸ್ಕೂಟಿಯನ್ನು ತೋಟಕ್ಕೆ ಕತ್ಕೊಂಡು ಹೋಗದೆ ತುಂಬ ದಿನ ಆಗಿತ್ತು. ಯಾಕಂದರೆ ರೋಡ್ ಸರಿ ಇಲ್ಲ ಅಂತ ಅಂದ್ಕೊಂಡು ಹೋಗಿ ಬರಲಿಕ್ಕೆ ಕಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಒಂದು ಟ್ರೈ ಕೊಡುವ ಈ ಸಲ ಹೇಗಾಗ್ತದೆ ಅಂತ ನೋಡುವ ಅಂತ ಹೇಳಿ ಸ್ಕೂಟ್ರಲ್ಲೇ ಹೊರಡಲಿಕ್ಕೆ ನಾನೀಗ ಕೆಳಗೆ ಹೋಗ್ತಾ ಇದ್ದೇನೆ. ತೋಟದಲ್ಲಿ ಹೋಗುವಾಗ ನೋಡಿ ದಾರಿ ಹೇಗಿದೆ ಅಂತ ನೋಡಿ, ಫುಲ್ಲು ತುಂಬಿಕೊಂಡು ಚರಳೆ ಎಲ್ಲ ಉಂಟಾಯ್ತು. ಅವತ್ತು ಹಾಕಿದ್ದು ಫುಲ್ ಜಾರ್ತದೆ ಸ್ವಲ್ಪ. ಬಟ್ ಸ್ಕೂಟಿಯಲ್ಲಿ ಕೆಳಗೆ ಹೋದರೆ ತೆಂಗಿನಕಾಯಿಗೆ ಹೆಕ್ಲಿಕ್ಕೆ ಹೋದಾಗ ನಾನು ಅದನ್ನು ವಾಪಸ್ ತರಲಿಕ್ಕೆ ನನಗೆ ಸುಲಭ ಆಗ್ತದೆ ಮತ್ತು ಬೇಗ ಸಾಗ್ತದೆ. ಅದಕ್ಕೆ ಸ್ಕೂಟಿಯಲ್ಲಿ ಕೆಳಗೆ ಹೋಗ್ತಾ ಇದ್ದೇನೆ. ಫುಲ್ಲು ಬಲ್ಲೆ ತುಂಬಿಕೊಂಡು ಹೋಗುವ ದಾರಿ ಯಾವುದು ಅಂತ ಗೊತ್ತಾಗೋದಿಲ್ಲ, ಆ ರೀತಿ ಉಂಟು ನೋಡಿ. ಹಾಗೆ ನೋಡಿ, ಇಲ್ಲಿ ಕೆಳಗೆ ರೀಚ್ ಆದೆ ಈಗ. ಸೊ ನಿನ್ನೆ ತೋಟಕ್ಕೆ ಮದ್ದು ಬಿಟ್ಟಾಗಿದೆ ಆಯಿತಾ. ನಮ್ಮದು ಈ ತೋಟಕ್ಕೆ ಆ ತೋಟಕ್ಕೆ ಇಡೀ ಮದ್ದು ಬಿಟ್ಟಾಗಿದೆ. ಇವರು ಗೇಟ್ ಹಾಕದೇ ಬಂದಿದ್ದಾರೆ ನಿನ್ನೆ ಮದ್ದು ಬಿಟ್ಟು ಬರುವಾಗ. ನಾವು ಲಾಸ್ಟಿಗೆ ಸಂಜೆ ಕೆಳಗೆ ಬಂದಿರಲಿಲ್ಲ, ಗೇಟ್ ಓಪನ್ ಉಂಟು. ಹಾಗೆ ಸರಿ ಮದ್ದು ಬಿಟ್ಟಾಗಿದೆ ನಿನ್ನೆ. ಫುಲ್ ಸೋಗೆ ಮತ್ತು ನಳ್ಳಿ ಎಲ್ಲದಕ್ಕೂ ಸೇರಿಸಿ ಬಿಟ್ಟದಾಯ್ತಾ. ಮದ್ದು ಬಿಡೋ ಕೆಲಸ ಆಗಿದೆ. ನಮ್ಮ ತೋಟಕ್ಕೆ ಇಲ್ಲಿ ಎಷ್ಟೊಂದು 8 ಡ್ರಮ್ಮು ಮದ್ದು ಮುಗ್ದಿದೆ. ಚಿಕ್ಕ ತೋಟ ನಮ್ಮದು. ಹಾಗೆ ಈಗ ನಾನು ತೋಟಕ್ಕೆ ಬಂದದೊಮ್ಮೆ ತೆಂಗಿನಕಾಯಿ ಎಲ್ಲ ಉಂಟಾ ಅಂತ ನೋಡಿಕೊಂಡು ಹೋಗುವ ಅಂತ ಬಂದದ್ದು. ಮಳೆ ಎಲ್ಲ ಬರುವಾಗ ಬಿದ್ದುಕೊಂಡಿರ್ತದೆ. ಹಾಗಾಗಿ ಈಗ ಹೋಗಿ ತೆಂಗಿನಕಾಯಿ ಇದ್ರೆ ಹೆಕ್ಕಿಕೊಂಡು ಬರುವ ಅಂತ ಗೋಣ್ ಹಿಡ್ಕೊಂಡು ಬಂದೀನಿ. ಹಾಗೆ ತೆಂಗಿನಕಾಯಿ ಹೆಕ್ಕಿ ಆಯಿತು. 4-5 ತೆಂಗಿನಕಾಯಿ ಸಿಕ್ಕಿತ್ತು. ಹಿಡ್ಕೊಂಡು ಮನೆಗೆ ಹೋಗೋದು. ಈ ಬೆಳಗ್ಗೆ ಬೇಗ ಬಂದರೆ ಉಂಟಲ್ಲ ಎಂಥ ಸಮಸ್ಯೆ ಗೊತ್ತುಂಟ, ಫುಲ್ ಇಡೀ ತೋಟದಲ್ಲಿ ಎಲ್ಲ ಕಡೆ ಬಲೆ ಕಟ್ಟಿಕೊಂಡಿರ್ತದೆ ಆಯಿತಾ. ಇಡೀ ಮುಖಕ್ಕೆ ಅದು ಗೊತ್ತು ಸಾಗೋದಿಲ್ಲ. ಮುಖಕ್ಕೆ, ಇಡೀ ಕೈಗೆ, ಡ್ರೆಸ್ಸಿಗೆ ಪೂರಾ ಬಲೆ ಆಗೋದು ಒಂದು. ಇನ್ನೀಗ ಗೇಟ್ ಹಾಕಿ ಹೊರಡೋದು ಇಲ್ಲಿಂದ.
ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹತ್ತಿರದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.